Hello students, I am Rashmi. Welcome to the Nammala Excellence IAS Academy Bengaluru. ಇವತ್ತು ನಾನು ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕು ಅಂತ ಬಂದಿದ್ದೀನಿ. That is why our most of the Karnataka students are only focusing on KPSC. Why not UPSC? There should be a reason and there will be a reason behind that. Let us discuss regarding that reason as well. ತುಂಬಾ ನಮ್ಮ ಒಂದು ಕರ್ನಾಟಕದ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಾ ಇದ್ದೀರಾ ಅಂದರೆ ಬರೀ KPSC ಓದ್ತಾ ಇದ್ದೀರಾ, ನಾನು KAS ಆಫೀಸರ್ ಆಗಬೇಕು ಅಂತ ಹೇಳಿ. ಇದು ಒಂದು ದಿನದ್ದು ಅಥವಾ 2 ದಿನದ್ದು ನಿಮ್ಮ ಒಂದು ಪರಿಶ್ರಮ ಅಲ್ಲ. ಒಂದು 8 ರಿಂದ 10 ವರ್ಷಗಳ ಕಾಲ ಪರಿಶ್ರಮ ಪಟ್ಟು ಇನ್ನೂ ಕೂಡ ನಾನು ಒಂದು ಆಫೀಸರ್ ಆಗಬೇಕು, KAS ಆಫೀಸರ್ ಆಗಬೇಕು ಅಂತ ತುಂಬ ಪರಿಶ್ರಮ ಪಟ್ಕೊಂಡು ಧಾರವಾಡದಲ್ಲಿ, ವಿಜಯಪುರದಲ್ಲಿ, ಹೌದಾ, ಅಲಾಂಗ್ ವಿತ್ ದ್ಯಾಟ್ ಚಂದ್ರ ಲೇಔಟು, ವಿಜಯನಗರ, ಬೆಂಗಳೂರಲ್ಲಿ ಈ ಥರ ಸುಮಾರು ಸಾಕಷ್ಟು ನಮ್ಮ ಲಕ್ಷಾಂತರ ಅಭ್ಯರ್ಥಿಗಳು ಏನು ಮಾಡ್ತಾ ಇದ್ದೀರಾ ಅಂದರೆ ಬರೀ KPSC ಫೋಕಸ್ ಮಾಡ್ತಾ ಇದ್ದೀರಾ. ಐ ಆಮ್ ಟೆಲ್ಲಿಂಗ್, ವೈ ಆರ್ ಯು ಫೋಕಸಿಂಗ್ ಆನ್ ಓನ್ಲಿ KPSC? ವೈ ನಾಟ್ UPSC? ತುಂಬ ಜನರು ಅಂತ ಇರ್ತೀರಾ, ತುಂಬ ಜನರು ಏನು ಅನ್ಕೊಳ್ತಾರೆ ಅಂತಂದರೆ KPSC ಈಸಿ ಕಂಪೇರ್ಡ್ ಟು ದ UPSC ಅಂತ ಹೇಳಿಬಿಟ್ಟು ತುಂಬ ಸ್ಟೂಡೆಂಟ್ಸ್ಗಳು ಕೂಡ ಅನ್ಕೊಳ್ತೀರಾ, ನಾನು ಬರೀ KPSC ಓದ್ಕೊಂಡು KAS ಆಫೀಸರ್ ಆದರೆ ಸಾಕು, ಅಸಿಸ್ಟೆಂಟ್ ಕಮಿಷನರ್ ಆದರೆ ಸಾಕು, ತಹಶೀಲ್ದಾರ್ ಆರ್ ಎಸ್ DYSP ಆದರೆ ಸಾಕು, ಸೊ ದಟ್ ನಾನು ಕರ್ನಾಟಕದಲ್ಲಿ ಮಾತ್ರ ಸೇವೆಯನ್ನು ಮಾಡ್ಬೋದು ಅಂತ ಹೇಳಿ ತುಂಬ ಜನರು ಥಿಂಕಿಂಗ್ ಅದೇ ಇದೆ. ನಾನು ಸಾಕಷ್ಟು ಸ್ಟೂಡೆಂಟ್ಸ್ ಜೊತೆ ಸಂವಾದ ಮಾಡ್ತಾನೆ ಇರ್ತೀನಿ. ಅಲ್ಲಿ ಏನು ಅಂತಂದರೆ ನಾನು UPSCಗೆ ಓದಲ್ಲ ಮೇಡಮ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಒಂದು ಇಂಗ್ಲೀಷ್ ಪ್ರಾಬ್ಲಮ್, ಅದ್ರ ಜೊತೆಗೆ ಏನು ಅಂದರೆ ಡಿಫಿಕಲ್ಟ್ ಇದೆ UPSC ಕಂಪೇರ್ ಟು ದ KPSC ಅಂತ ಹೇಳಿ ನಿಮ್ಮದೊಂದು ಏನು ಅಂದರೆ ಥಾಟ್ಸ್ಗಳಿದೆ. ಲೆಟ್ ಅಸ್ ಬ್ರಿಂಗ್ ದ ಸೊಲ್ಯೂಷನ್ ಫಾರ್ ದ್ಯಾಟ್. ನೀವು 8 ರಿಂದ 10 ವರ್ಷ ಕಷ್ಟಪಟ್ಕೊಂಡು ಇನ್ನೂ KPSC ಡ್ರೀಮ್ ಇಟ್ಕೊಂಡು ಓದ್ತಾನೆ ಇರ್ತೀರಾ. KPSC ಬದಲಾಗಿ UPSC ಏನಕ್ಕಾಗಲ್ಲ? ದಟ್ ಈಸ್ ದ ಕ್ವಶನ್ ಐ ವಾಂಟೆಡ್ ಟು ಅರೈಸ್ ಫಾರ್ ಆಲ್. ಏನಕ್ಕೆ ಬರೀ KAS ಆಫೀಸರ್ ಆಗಬೇಕು ಅಂತ ಕನಸನ್ನು ಏನಕ್ಕೆ ಕಾಣ್ತೀರಾ? ಇವತ್ತು ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಅದು ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗೋದಿಲ್ಲ, ನೋಟಿಫಿಕೇಶನ್ ರಿಲೀಸ್ ಆಗೋದಿಲ್ಲ, ಹೌದಾ? ಒನ್ಸ್ ಇನ್ 3 years, ಒನ್ಸ್ ಇನ್ 4 years ಕಾಲ್ ಫಾರ್ಮ್ ಆಗ್ತದೆ, ನೋಟಿಫಿಕೇಶನ್ ಆಗ್ತದೆ. ನೀವು ಆ 3 ರಿಂದ 4 ವರ್ಷ ಒಂದು ಅಟೆಂಪ್ಟ್ ಕೊಡಲಿಕ್ಕೆ ನೀವು ಅಷ್ಟೊಂದು ಪರಿಶ್ರಮ ಪಡ್ತೀರಾ. ಅದೇ UPSCಗೆ ಪ್ರತಿ ವರ್ಷ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ, ಪ್ರತಿ ವರ್ಷ ಎಕ್ಸಾಮ್ ಇರುತ್ತೆ. ಏನಕ್ಕೆ UPSC ಆಗೋದಿಲ್ಲ? ಇಸ್ ಇಟ್ ಇನ್ ದ ಕನ್ಸರ್ನ್ ಆರ್ ನಾಟ್? ಇನ್ನೊಂದು ದೊಡ್ಡ ಹುದ್ದೆಯಲ್ಲಿ ಹೋಗ್ಬೋದು ತಾನೆ. ಏನಕ್ಕೆ ದೇಶ ಸೇವೆಯನ್ನು ಮಾಡಲಿಕ್ಕೆ ಬರೀ KPSC ಅಂತ ಮಾತ್ರ ನೀವು ಅದನ್ನು ಡ್ರೀಮ್ನ ಇಟ್ಕೊಳ್ಬೇಡಿ. ವೈ ನಾಟ್ UPSC? IAS ಆಫೀಸರ್, IPS ಆಫೀಸರ್, IRS ಆಫೀಸರ್ ಏನಕ್ಕಾಗಬಾರ್ದು? ಆ ಎಕ್ಸಾಮ್ಸ್ನ ಕಂಡಿಡಿದವರು ಹ್ಯೂಮನ್ ಬೀಯಿಂಗ್ಸ್, ಹೌದಾ? ಎಕ್ಸಾಮ್ಸ್ನ ಬರೆಯೋರು ಕೂಡ ಮನುಷ್ಯರೇ. ಎಲ್ಲನೂ ಇದ್ದಾಗ ವೈ ಯು ಆರ್ ಓನ್ಲಿ ಸ್ಟಿಕ್ಕಿಂಗ್ ಫಾರ್ KPSC? ವೈ ನಾಟ್ ದ ಅದರ್ ಎಕ್ಸಾಮ್? ವೈ ನಾಟ್ ದ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್? ದಟ್ ಈಸ್ ವಾಟ್ ಐ ವಾಂಟೆಡ್ ಟು ಡಿಸ್ಕಸ್ ನೌ. ಟುಡೇ most of our students, they are only focusing on KPSC. Why so? even 3 ರಿಂದ 4 ವರ್ಷ ಬರೀ ಒಂದು ಅಟೆಂಪ್ಟ್ ಕೊಡ್ಲಿಕ್ಕೆ ನೀವು ಅಷ್ಟೊಂದು ಪರಿಶ್ರಮ ಪಟ್ಕೊಂಡು ಓದ್ತಾ ಇದ್ದೀರಾ. ಅದಕ್ಕೊಂದು ಸೊಲ್ಯೂಷನ್ ತಗೊಂಡು ಬರೋಣ. ಓಕೆ, ಬರೀ KPSC ಓದ್ತಾ ಇದ್ದೀರಾ, ಓಕೆ. ಇನ್ ಕೇಸ್ ಫಸ್ಟ್ ಅಟೆಂಪ್ಟ್ನಲ್ಲೇ ನೀವು ಪಾಸ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ ಅಟೆಂಪ್ಟ್ ಬರೀಲಿಕ್ಕೆ ಮತ್ತೆ 2-3 ವರ್ಷ ಬೇಕು, ಮತ್ತೆ ಇನ್ನೂ ಒಂದು 5-6 ವರ್ಷ ಹೋಗ್ತದೆ. ಆವಾಗ ಅಷ್ಟೊತ್ತಿಗೆ ಆಲ್ರೆಡಿ ಯು ಆರ್ ಇನ್ ಟು ದ ಫ್ರಸ್ಟ್ರೇಷನ್ ಲೆವೆಲಿಗೆ ಬಂದಿರ್ತೀರಾ. ತಂದೆ ತಾಯಿಗಳಿಂದ ಪ್ರೆಷರ್ ಇರ್ತದೆ, ಫ್ರೆಂಡ್ಸ್ ಕಡೆಯಿಂದ ಪ್ರೆಷರ್ ಇರ್ತದೆ, ನಿಮ್ಮದೊಂದು ಇನ್ಕಮ್ ನೀವು ನೋಡ್ಕೊಳ್ಬೇಕು, ಪ್ರತಿ ತಿಂಗಳು ಇಷ್ಟಂತ ಎಕ್ಸ್ಪೆಂಡಿಚರ್ ಇರ್ತದೆ, PGಯಲ್ಲಿ ಇರ್ತೀರಾ, ಲೈಬ್ರರಿ ಫೀಸು, ನಿಮ್ದು ಊಟದ ಖರ್ಚು, ಎಷ್ಟೊಂದೆಲ್ಲ ಇದೆ. ಪ್ರತಿ ತಿಂಗಳು ಏನಿಲ್ಲ ಅಂದರೂ ಒಂದು 15,000 ಬೇಕೇ ಬೇಕಾಗುತ್ತೆ. ಲೈಬ್ರರಿ ಫೀಸ್ ಆಗಿರಲಿ, ನಿಮ್ದೊಂದು ಸ್ಪೆಷಲಿ PG ಫೀಸ್ ಆಗಿರಲಿ, ಊಟದ್ದಾಗಿರಲಿ, ನಿಮ್ಮದು ಬುಕ್ಸ್ಗಳಾಗಿರಲಿ, ಇಷ್ಟೊಂದೆಲ್ಲ ಎತ್ಕೊಂಡು ಪ್ರತಿ ತಿಂಗಳು 15,000 ವೇಸ್ಟ್ ಮಾಡ್ತಾ ಇರ್ತೀರಾ. ಅಕಾರ್ಡಿಂಗ್ ಟು ಇಟ್ ಈಸ್ ಲೈಕ್ ಅ ವೇಸ್ಟ್ ಓನ್ಲಿ ನಿಮ್ಮ ಪ್ರಕಾರ. ಬಟ್ ಏನು ಅಂದರೆ ಅದು ಹೊರೆ ಯಾರಿಗೆ? ನಿಮ್ಮ ತಂದೆ ತಾಯಿಗಳಿಗೆ. ಪ್ರತಿ ವರ್ಷ, ಪ್ರತಿ ತಿಂಗಳು, ಪ್ರತಿ ದಿನ ಅವ್ರು ಕಷ್ಟಪಟ್ಕೊಂಡು ನಿಮಗೆ ಅಂತ ಹೇಳಿ ಕೂಡಿಟ್ಟು ಆ ದುಡ್ಡನ್ನು ಇಷ್ಟೊಂದು ಖರ್ಚು ಮಾಡಿ ನನ್ನ ಮಗ ಆಫೀಸರ್ ಆಗಲಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಅವ್ರಿಗೂ ಕೂಡ ನೀವು ಬೇಗ ಒಂದು ಆಫೀಸರ್ ಆಗಬೇಕು ಅಂತ ಒಂದು ಕನಸನ್ನು ಕಂಡಿರ್ತಾರೆ. ಆ ಕನಸನ್ನು ನನಸು ಮಾಡಲಿಕ್ಕೆ ನೀವು ಆ ಪಾತನ್ನು ನ್ಯಾರೋ ಮೈಂಡೆಡ್ ಆಗಿ ಥಿಂಕ್ ಮಾಡದೆ ಒಂದು ಡೈವರ್ಜೆಂಟ್ ಆಗಿ ನಿಮ್ಮ ಒಂದು ಪಾತನ್ನು ಏನು ಅಂತಂದರೆ ನೀವು ಬರೀ KPSCಗೆ ಸ್ಟಿಕ್ ಆನ್ ಆಗದೆ UPSCಯು ಕೂಡ ಓದ್ಕೊಳ್ಳಿ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ವೈ? ಬಿಕಾಸ್ UPSCಲಿ ಪ್ರತಿ ವರ್ಷ ಮಿನಿಮಮ್ 800 ಪೋಸ್ಟಿಂದ 1100 ಪೋಸ್ಟ್ಗಳು ನೋಟಿಫಿಕೇಶನ್ ರಿಲೀಸ್ ಆಗ್ತಾ ಇರುತ್ತೆ. ಅಷ್ಟೊಂದು ವೇಕೆನ್ಸಿಗಳಿದ್ದಾಗ
ಡೋಂಟ್ ಓನ್ಲಿ ಅಟ್ಯಾಚ್ ಫಾರ್ ಯೋರ್ ಸೆಲ್ಫ್, ದಟ್ ಟು ಓನ್ಲಿ ಫಾರ್ KPSC. KPSC ಒಂದು ಅಟೆಂಪ್ಟ್ ಕೊಡಲಿಕ್ಕೆ 4 ವರ್ಷ ಬೇಕು. ಅದೇ ನೀವು ಕರೆಕ್ಟಾಗಿ 1 ವರ್ಷದಿಂದ 1.5 ವರ್ಷ UPSCಗೆ ಓದ್ಕೊಂಡ್ರೆ ಯು ವಿಲ್ ಕ್ರ್ಯಾಕ್ ದಿಸ್ UPSC. ಯಾಕಂದರೆ 80% to 90%, 80%ಇಂದ 90% ಏನಿದೆ ಅಂತ KPSC ಅಂತ ಬಂದಾಗ, ಈ KPSC ಮತ್ತು UPSCಗೆ 80 to 85% ಸಬ್ಜೆಕ್ಟ್ಸ್ ಆರ್ ಸೇಮ್. ಹೌದಾ? KPSC UPSC ಅಂತ ಬಂದಾಗ ನೀವು KPSCಗೆ ಓದ್ಕೊಳ್ಳಿ, ನಾನು ಬೇಡ ಅಂತ ಹೇಳಿಲ್ಲ, ಬಟ್ UPSCನ ಕಂಪೇರ್ ಮಾಡ್ಕೊಳ್ಳಿ. UPSCಗೆ 80% ಸಿಮಿಲರ್ ಸಬ್ಜೆಕ್ಟ್ಸ್ಗಳೇ ಇರೋದು. ಆಲ್ ದಿ ಕೋರ್ ಸಬ್ಜೆಕ್ಟ್ಸ್ ಆರ್ ಸಿಮಿಲರ್. ನೀವೇನು ಮಾಡಬೇಕು, ನೀವಿಲ್ಲಿ ಜಾಸ್ತಿ ಓದಬೇಕಾಗಿದ್ದು ಓನ್ಲಿ ಫಾರ್ ದ ಮೇನ್ಸ್. ಪ್ರಿಲಿಮ್ಸ್ಗೆ ಆಲ್ಮೋಸ್ಟ್ ಇಟ್ ಇಸ್ ಸೇಮ್. CSAT ಅಲ್ಲಿ ಒಂದು ಸ್ವಲ್ಪ ಕಾಂಪ್ರಿಹೆನ್ಷನ್ ಬರ್ತದೆ, ಅದೊಂದು ಸ್ವಲ್ಪ ಓದ್ಕೊಳ್ಬೇಕಾಗತ್ತೆ. CSAT, ಹೌದಾ? ಇದೊಂದು ಸ್ವಲ್ಪ ಜಾಸ್ತಿ ಓದ್ಕೊಳ್ಬೇಕು ಫಾರ್ ಯುವರ್ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್. ಇನ್ನು ಮೇನ್ಸ್ ಪರ್ಸ್ಪೆಕ್ಟಿವ್ ಅಂತ ಬಂದಾಗ KPSC UPSCನಲ್ಲಿ ಏನು ಜಾಸ್ತಿ ಡಿಫ್ರೆನ್ಸ್ ಇದೆ? ಚಿಕ್ಕ ಚಿಕ್ಕ ಸಬ್ಜೆಕ್ಟ್ಸ್ಗಳು ಯಾವುದು? ಇಂಟರ್ನ್ಯಾಷನಲ್ ರಿಲೇಷನ್ ಆಲ್ರೆಡಿ ನೀವು ಇಲ್ಲಿನೂ ಓದ್ಕೊಳ್ತೀರಾ, ಇಲ್ಲಿನೂ ಓದ್ಕೊಳ್ತೀರಾ. ಹೌದಾ? ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಇಂಟರ್ನಲ್ ಸೆಕ್ಯೂರಿಟಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ಈ 2 ಸಬ್ಜೆಕ್ಟ್ಗಳು ತುಂಬ ಚಿಕ್ಕ ಸಬ್ಜೆಕ್ಟ್ಸ್ಗಳು, ಅದನ್ನು ಓದ್ಕೊಳ್ಬೇಕು. ಅಲಾಂಗ್ ವಿತ್ ದಟ್ ವೆರಿ ಇಂಪಾರ್ಟೆಂಟ್ ಯಾವುದು ಅಂದರೆ ನಿಮ್ಮ ಆಪ್ಷನಲ್ ಸಬ್ಜೆಕ್ಟ್. ಯಾವುದಾದ್ರೂ ಒಂದು ನಿಮ್ಮ ಫೇವ್ರೆಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಸ್ಕೋರಿಂಗ್ ಒಂದು ಆಪ್ಷನಲ್ ಸಬ್ಜೆಕ್ಟ್ನ ಚೂಸ್ ಮಾಡ್ಕೊಳ್ಳಿ. 2 ಪೇಪರ್ ಇರ್ತದೆ. ಅಲಾಂಗ್ ವಿತ್ ದಟ್ ಎಥಿಕ್ಸ್. ಎಥಿಕ್ಸ್ ಅನ್ನೋದು ನಮ್ಮ KPSCನಲ್ಲೂ ಕೂಡ ಇದೆ, UPSCನಲ್ಲೂ ಕೂಡ ಇದೆ. ಇನ್ನು ಎಥಿಕ್ಸ್ ಅಂತ ಬಂದಾಗ ಇಲ್ಲಿ ಕೇಸ್ ಸ್ಟಡೀಸ್ಗಳು ತುಂಬ ಕಡಿಮೆ. ಇಲ್ಲಿ ಕೇಸ್ ಸ್ಟಡೀಸ್ 1 or 2 ಇರ್ತದೆ. ಹೌದಾ? ಇನ್ನು ಇಲ್ಲಿ ಎಥಿಕ್ಸ್ ಅಲ್ಲಿ ಅಂತ ಬಂದಾಗ ಜಾಸ್ತಿ ಕೇಸ್ ಸ್ಟಡೀಸ್ಗಳು ನಮ್ಮ UPSCನಲ್ಲಿ ಇರ್ತದೆ. ಓನ್ಲಿ ದ ಡಿಫ್ರೆನ್ಸ್ ಬಿಟ್ವೀನ್ KPSC ಆ್ಯಂಡ್ UPSC ಇಸ್ ದ್ಯಾಟ್ KPSC ಎಲ್ಲ ಓದೋ ಸ್ಟೂಡೆಂಟ್ಸ್ಗಳು UPSCಗೆ ತಯಾರಿ ಮಾಡ್ಕೊಳ್ಳಿ. ಯಾಕಂದರೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಸಬ್ಜೆಕ್ಟ್ಸ್ಗಳು. CSAT ಚೆನ್ನಾಗಿ ಓದ್ಕೊಳ್ಳಿ. ಅಲಾಂಗ್ ವಿತ್ ದ್ಯಾಟ್ ಇಂಟರ್ನ್ಯಾಷನಲ್ ರಿಲೇಷನ್ ಇಲ್ಲೂ ಓದ್ಕೊಳ್ತೀರಾ, ಇಲ್ಲೂ ಓದ್ಕೊಳ್ಳೇಬೇಕು. ಹೌದಾ? ಆ್ಯಂಡ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ, ಗವರ್ನೆನ್ಸ್. ಹೌದಾ? ಅಲಾಂಗ್ ವಿತ್ ದಟ್ ಆಪ್ಷನಲ್ ಸಬ್ಜೆಕ್ಟ್ 500 marks, 250 marks ಫಾರ್ ಈಚ್ ಸಬ್ಜೆಕ್ಟ್, 250 marks ಫಾರ್ ಈಚ್ ಪೇಪರ್. ಒಂದು ಚೂಸ್ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು. ಇಷ್ಟೆಲ್ಲ ಕಲ್ತಿರ್ತೀರಂತ 10 ರಿಂದ 15 ಸಬ್ಜೆಕ್ಟ್ಸ್ಗಳು, ಇನ್ನೊಂದು ಎಕ್ಸ್ಟ್ರಾ ಒಂದು ಆಪ್ಷನಲ್ ಸಬ್ಜೆಕ್ಟ್ ಚೂಸ್ ಮಾಡಿಕೊಂಡ್ರೆ UPSCನೇ ಪಾಸ್ ಆಗ್ಬೋದು. ಹೌದಾ? ಆ್ಯಂಡ್ ಎಥಿಕ್ಸ್ ಇನ್ನೊಂದು ಸ್ವಲ್ಪ ಜಾಸ್ತಿ ಕೇಸ್ ಸ್ಟಡೀಸ್ಗಳನ್ನ ಸ್ಟಡೀಸ್ ಮಾಡಿದ್ರೆ ಸಾಕು. ಯು ವಿಲ್ ಕ್ರ್ಯಾಕ್ ದಿಸ್ UPSC ಓನ್ಲಿ. ಹೌದಾ? ಪ್ರಮೋಷನ್ ಜಾಸ್ತಿ ಇರುತ್ತೆ. AC ಇದ್ದವ್ರು DC ಆಗ್ಬಿಡ್ತೀರಾ. ಎಷ್ಟೊಂದು ನಮ್ಮ ಅಭ್ಯರ್ಥಿಗಳು ನೋಡಿ PSI ಪಾಸ್ ಆಗ್ಲಿಕ್ಕಾಗಿರಲ್ಲ, KPSC KS ಪಾಸ್ ಆಗಲಿಕ್ಕಾಗಿರಲ್ಲ. ಅವರು UPSC ಕ್ರ್ಯಾಕ್ ಮಾಡಿದ್ದಾರೆ ಆಲ್ಮೋಸ್ಟ್. ಹೌದಾ? ಇಂಥ ಥರದ ಎಕ್ಸಾಂಪಲ್ಸ್ಗಳು ನಮ್ಮ ಕರ್ನಾಟಕದಲ್ಲೂ ಇದೆ, ಆಲ್ ಓವರ್ ಇಂಡಿಯಾದಲ್ಲೂ ಇದೆ. ಇದೇ ಒಂದು ಏನು ಅಂದರೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗಳ ಬಗ್ಗೆ ಹೇಳ್ತಾ ಇದ್ದೀನಿ, ನಾಟ್ ಇವನ್ ಓನ್ಲಿ KPSC ಕರ್ನಾಟಕದಷ್ಟೇ ಅಲ್ಲ. ಯಾರ್ಯಾರು ಅಭ್ಯರ್ಥಿಗಳು UPSC ಅಟೆಂಪ್ಟ್ ಕೊಟ್ಟಿದ್ದಾರೋ, ಅವ್ರು ಪಾಸ್ ಆಗಿದ್ದಾರೋ, ಅವರೆಲ್ಲ PSI KPSCಗೂ ಕೂಡ ಅಟೆಂಪ್ಟ್ ಕೊಟ್ಟವ್ರೆ. ಅಲ್ಲಿ ಫೇಲ್ ಆಗಿದ್ರು ಅವ್ರೇನು ಅಂದರೆ UPSCನ ನಾನು ಪಾಸ್ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ದೇ ಹ್ಯಾವ್ ಕ್ರ್ಯಾಕ್ ದಟ್ ಎಕ್ಸಾಮ್. ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ದಟ್ಸ್ ವೈ ಐ ರಿಕ್ವೆಸ್ಟ್ ಎವ್ರಿಬಡಿ, ಎವ್ರಿ ಕರ್ನಾಟಕ ಸ್ಟೂಡೆಂಟ್, ಹೋದ ವರ್ಷ ಏನು ಅಂತಂದರೆ 10 ರಿಂದ 15 ಅಭ್ಯರ್ಥಿಗಳು ಮಾತ್ರ UPSC ಕ್ಲಿಯರ್ ಮಾಡಿದವರಿದ್ರು. ಬಟ್ ದಿಸ್ ಇಯರ್ 2025 UPSCಯಲ್ಲಿ 25+ ಸ್ಟೂಡೆಂಟ್ಸ್ ಫ್ರಮ್ ಕರ್ನಾಟಕ ದೇ ಹ್ಯಾವ್ ಕ್ರ್ಯಾಕ್ ದಿಸ್ ಎಕ್ಸಾಮ್. ಅವ್ರಿಗಾಗಿದೆ, ಏನಕ್ಕೆ ನಿಮಗಾಗಲ್ಲ? ಹೌದಾ? ಅವರೂ ಕೂಡ ಕಷ್ಟಪಟ್ಕೊಂಡು ಕನ್ನಡ ಅಭ್ಯರ್ಥಿಗಳು, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ಗಳು ಅವರು UPSC ಕ್ರ್ಯಾಕ್ ಮಾಡಿದ್ದಾರೆ. ಸಾಕಷ್ಟು ಎಕ್ಸಾಂಪಲ್ಸ್ಗಳಿದೆ ನಮ್ಮ ಹತ್ರ. ಹೌದಾ? ಇಂಥದನ್ನ ಏನು ಅಂತಂದರೆ ನೀವು ಸ್ಫೂರ್ತಿಯನ್ನಾಗಿ ತೊಗೊಂಡ್ಬಿಟ್ಟು ರೋಲ್ ಮಾಡೆಲ್ಸ್ಗಳನ್ನಾಗಿ ಇಟ್ಕೊಂಡು ಅವ್ರುಗಳಿಗೆ ಆಗ್ತದೆ, ನಮಗೆ ಏನಕ್ಕಾಗಲ್ಲ ಅಂತ ನಿಮ್ಮನ್ನು ನೀವೇ ಕ್ವೆಶನ್ ಮಾಡ್ಕೊಳ್ಳಿ. ಯಾಕಂದರೆ ನೀವು ಎಲ್ಲರೂ KS ಓದುವಂಥ ಅಭ್ಯರ್ಥಿಗಳು 1 ವರ್ಷ ಪೋಸ್ಟ್ಪೋನ್ ಆಯಿತು ಅಂದರೆ ನಿಮ್ಮದು ಇನ್ಕಮ್ ಹೇಳ್ತಾ ಇದ್ದೀನಿ, ನೀವು ಅದೇ ಪ್ರೈವೇಟ್ ಜಾಬಿಗೆ ಹೋಗಿದ್ರು ಅಂದರೆ ಒಂದು 4-5 ಲಕ್ಷ ರೂಪಾಯಿ ಪ್ರತಿ ವರ್ಷ ಗಳಿಸ್ಬೋದಿತ್ತು ನನ್ನ ಪ್ರಕಾರ, ಮಿನಿಮಮ್ ಹೇಳ್ತಾ ಇದ್ದೀನಿ. ಅದೇ ಒಂದು 8 ವರ್ಷ ನೀವು ಈ ಥರ ವೇಸ್ಟ್ ಮಾಡಿದಾಗ ಒಂದು 50 ಲಕ್ಷ ರೂಪಾಯಿನೇ ಲಾಸ್ ಆದಂಗೆ. ಅದ್ರ ಜೊತೆಗೆ ತಿಂಗಳ 15,000 ರೂಪಾಯಿ ಖರ್ಚು ಮಾಡ್ಕೊಳ್ತೀರಾ.
ಅದ್ರ ಬದಲಾಗಿ ಕಷ್ಟಪಟ್ಟು 1-2 ವರ್ಷ KPSC UPSC ಓದಿದಾರೆ ಅಂತಂದರೆ ಇಟ್ ವಿಲ್ ಹೆಲ್ಪ್ ಫಾರ್ ಯು. ಯು ವಿಲ್ ಬಿ ದ ಬಿಗ್ಗೆಸ್ಟ್ ಸಕ್ಸೆಸರ್ ಫಾರ್ ಯೋರ್ ಲೈಫ್, ನಾಟ್ ಫಾರ್ ದ ಅದರ್ಸ್. ಐ ರಿಕ್ವೆಸ್ಟ್ ಯು, ನಿಮ್ಮ ತಂದೆ ತಾಯಿಗಳನ್ನು ನೋಡಿಬಿಟ್ಟಾದ್ರೂ ಕೂಡ ನೀವು ಇದಕ್ಕೆ ಅಷ್ಟೇ ಸ್ಟಿಕ್ ಆನ್ ಆಗಬೇಡಿ. ಟ್ರೈ ಫಾರ್ UPSC ಸಿಲೆಬಸ್ ಇದನ್ನೂ ಬರೀರಿ ಎಕ್ಸಾಮ್. ಇದ್ರ ಜೊತೆಗೆ ಮತ್ತಿನ್ನು ಯಾವ್ಯಾವ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗ್ತದೆ? ಅದೊಂದೇ ಎಕ್ಸಾಮ್ ಇದೆನಾ? ನೋ. UPSCಗೆ ನೀವು ಓದಿದಾಗ ಇಟ್ ವಿಲ್ ಹೆಲ್ಪ್ ಫಾರ್ ದ ಡಿಫ್ರೆಂಟ್ ಎಕ್ಸಾಮ್ಸ್ ಆಸ್ ವೆಲ್. ಯಾವುದಕ್ಕೆ ಹೆಲ್ಪ್ ಆಗುತ್ತೆ? UPSC ಅಂತ ಬಂದಾಗ ಇಟ್ ವಿಲ್ ಹೆಲ್ಪ್ ಫಾರ್ ಯುವರ್ ಇಂಟೆಲಿಜೆನ್ಸ್ ಬ್ಯೂರೋ ಎಕ್ಸಾಮ್. ಎವ್ರಿ 2 years ಆರ್ ಒನ್ಸ್ ಇನ್ 3 yearsಗೆ ಎಕ್ಸಾಮ್ಸ್ನ ನೋಟಿಫಿಕೇಶನ್ ರಿಲೀಸ್ ಆಗುತ್ತೆ. ದೇರ್ ಆರ್ ಫ್ಯೂ ವೇಕನ್ಸೀಸ್ ಇನ್ ದಟ್. ಇಂಟೆಲಿಜೆನ್ಸ್ ಬ್ಯೂರೋಗೆ ಕೊಡ್ಬೋದು, ACIO ಪೋಸ್ಟ್ಗೆ. ಅಲಾಂಗ್ ವಿತ್ ದ್ಯಾಟ್ ಯು ಆರ್ ಹ್ಯಾವಿಂಗ್ SSC, RRB. ಆಲ್ ದೀಸ್ ಆರ್ ವೆರಿ ಟ್ರಾನ್ಸ್ಪರೆಂಟ್ ಎಕ್ಸಾಮ್ಸ್. ಇದೆಲ್ಲ ನೀವು ಆ 8-10 ವರ್ಷ ವೇಸ್ಟ್ ಮಾಡಬೇಡಿ. ಪ್ಲೀಸ್ ಗಿವ್ ಆ್ಯನ್ ಅಟೆಂಪ್ಟ್ ಫಾರ್ UPSC, ಅಟ್ಲೀಸ್ಟ್ ಫಾರ್ IB ಎಕ್ಸಾಮ್. ಯು ವಿಲ್ ಬಿಕಮ್ ದ ಒನ್ ಆಫ್ ದ ಬೆಸ್ಟ್ ಆಫೀಸರ್ ಫಾರ್ ಅವರ್ ನೇಷನ್. ಆ್ಯಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನು ಅಂದ್ಕೊಳ್ತಾ ಇರ್ತಾರೆ ಅಂದರೆ, ನಾನು ಕನ್ನಡ ಮೀಡಿಯಮ್ ಇದ್ದೀನಿ. ಈ ಕನ್ನಡ ಮೀಡಿಯಮ್ ಇರೋದಕ್ಕೆ ಏನು ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕ್ರ್ಯಾಕ್ ದಿಸ್ UPSC. ಹೌದಾ? ಡಿಫಿಕಲ್ಟ್ ಆಗುತ್ತೆ. ನಾನು ಇದಕ್ಕೆ ಎಕ್ಸಾಮ್ಗೆ ನಾನು ಎಲಿಜಿಬಿಲಿಟಿ ಇದ್ದೀನಾ ಅಂತ ಅಂದ್ಕೊಳ್ತಾರೆ. ಬಟ್ ತುಂಬ ನಮ್ಮ ಕನ್ನಡದ ಅಭ್ಯರ್ಥಿಗಳು ಏನು ಅಂತಂದರೆ, ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ UPSCನಲ್ಲಿ ಅಂತ ಬಂದಾಗ ಪ್ರಿಲಿಮ್ಸ್ ಇಟ್ ವಿಲ್ ಬಿ ಇನ್ ಹಿಂದಿ ಆರ್ ಎಲ್ಸ್ ಇನ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿ ಇರ್ತದೆ. ಸಾರಿ, ಓಕೆ. ಆ್ಯಂಡ್ ಇಂಗ್ಲೀಷ್ ಅಥವಾ ಹಿಂದಿಯಲ್ಲಿದ್ದಾಗ ನಮಗೆ ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕು, ನಾಟ್ ದಿ ಅಡ್ವಾನ್ಸ್ಡ್ ಇಂಗ್ಲೀಷ್. ಅಡ್ವಾನ್ಸ್ಡ್ ಇಂಗ್ಲೀಷ್ ಏನು ನಮಗೆ ಬೇಕಾಗಿಲ್ಲ, ಬೇಸಿಕ್ ಓದೋಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ಮಾತಾಡೋಕ್ಕೆ ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಯಾಕಂದರೆ ಪ್ರಯತ್ನ ಪಡ್ತಾ ಇರ್ತೀರ ನೋಡಿ. ದ್ಯಾಟ್ ವಿಲ್ ಹೆಲ್ಪ್ ಯು ಟು ಅಚೀವ್ ದಿಸ್ UPSC. ಅಲ್ಲೇನು ಅಡ್ವಾನ್ಸ್ಡ್ ಇಂಗ್ಲೀಷ್ ಬೇಕು, ನಾನು ಇಂಗ್ಲೀಷ್ನಲ್ಲೇ ಇಂಟರ್ವ್ಯೂ ಕೊಡಬೇಕಾ? ನೋ. ಐ ವಿಲ್ ಕ್ಲಾರಿಫೈ ಆಲ್ ದ ಡೌಟ್ಸ್ ಫಾರ್ ಕನ್ನಡ ಮೀಡಿಯಮ್ ಆ್ಯಂಡ್ ಆಲ್ಸೋ ಇಂಗ್ಲೀಷ್ ಮೀಡಿಯಮ್. ಯಾವುದು ಪ್ರಿಫರಬಲ್ ಲ್ಯಾಂಗ್ವೇಜ್ ಅಂತ ಹೇಳಿಬಿಟ್ಟು. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಳು ನೀವು ಅಟ್ಲೀಸ್ಟ್ ಈ ಪ್ರಿಲಿಮ್ಸ್ ಪಾಸ್ ಆಗಲಿಕ್ಕೆ ಇಂಗ್ಲೀಷ್ ಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಬೇಸಿಕ್ ಇಂಗ್ಲೀಷ್ ಓದಕ್ಕೆ ಬರೆಯೋಕ್ಕೆ ಬಂದರೆ ಸಾಕು. ಮಾತಾಡೋಕ್ಕೆ ಬರಲಿಲ್ವಾ, ಅದನ್ನು ನೆಕ್ಸ್ಟ್ ಪ್ರಿಪೇರ್ ಮಾಡ್ಸೋಣ. ಬಟ್ ಏನು ಅಂದರೆ ಒಂದು ಬೇಸಿಕ್ ಇಂಗ್ಲೀಷ್ ಬಂದರೆ ಸಾಕು. ಅಷ್ಟರ ಜೊತೆಗೆ ಏನು ಅಂತಂದರೆ ನೀವು ಮೇನ್ಸು, ದಿಸ್ ಈಸ್ ದ ಸೆಕೆಂಡ್ ಸ್ಟೇಜ್, ದಿಸ್ ಈಸ್ ದ ಫಸ್ಟ್ ಸ್ಟೇಜ್. ಪ್ರಿಲಿಮ್ಸ್ ಫಸ್ಟ್ ಸ್ಟೇಜ್ ಆ್ಯಂಡ್ ಸೆಕೆಂಡ್ ಈಸ್ ದ ಮೇನ್ಸ್. ಮೇನ್ಸ್ನಲ್ಲಿ ಏನು ಅಂದರೆ ನಾವು ಕನ್ನಡದಲ್ಲಿ ಬರೀಬೋದಾ? ಎಸ್. ನೀವು ಆ 9 ಪೇಪರ್ಸ್ನಲ್ಲಿ 2 ಕ್ವಾಲಿಫೈಯಿಂಗ್ ಪೇಪರ್ಸ್ಗಳು ಇರುತ್ತೆ. ಒಂದು ಇಂಗ್ಲೀಷ್ ಕಂಪಲ್ಸರಿ. ಅಲ್ಲಿ ಏನು ಅಂದರೆ ಒಂದು ಎಸ್ಸೆ ರೈಟಿಂಗ್, ಪ್ರಿಸೈಸ್ ರೈಟಿಂಗ್ ಆ್ಯಂಡ್ ಆಲ್ಸೋ ದೆರ್ ಇಸ್ ಎ ಇಂಗ್ಲೀಷ್ ಗ್ರಾಮರ್. ತುಂಬ ಈಸಿ ಇರುತ್ತೆ. ಯು ಕ್ಯಾನ್ ಕ್ರ್ಯಾಕ್ ದಿಸ್. 300 ಮಾರ್ಕ್ಸ್ಗೆ 75 ಮಾರ್ಕ್ಸ್ ತೊಗೊಂಡ್ರೆ ಸಾಕು. ಹೌದಾ? ಮ್ಯಾಕ್ಸಿಮಮ್ ವಿಲ್ ಬಿ 300 ಮಾರ್ಕ್ಸ್. 75 ಮಾರ್ಕ್ಸ್ ಸಾಕು ಕ್ವಾಲಿಫೈಯಿಂಗ್ ಹಾಕಲಿಕ್ಕೆ ಇಂಗ್ಲೀಷ್ ಕಂಪಲ್ಸರಿ ಪೇಪರ್. ಇನ್ನು ಎನಿ ರೀಜ್ನಲ್ ಲ್ಯಾಂಗ್ವೇಜ್ ಪೇಪರ್ಸ್ನ ನೀವು ಅಲ್ಲಿ ಚೂಸ್ ಮಾಡ್ಕೊಳ್ಬೋದು. ಕನ್ನಡನೇ ಚೂಸ್ ಮಾಡ್ಕೊಳ್ಬೋದು, ಕನ್ನಡ ಕ್ವಾಲಿಫೈಯಿಂಗ್ ಪೇಪರ್. ಅದಾದಮೇಲೆ ಈ ಒಂದು ಎಸ್ಸೆ ರೈಟಿಂಗ್, GS ಪೇಪರ್ 1, 2, 3, 4 ಆ್ಯಂಡ್ ಆಪ್ಷನಲ್ ಪೇಪರ್ಸ್, ಇದನ್ನು ಕನ್ನಡದಲ್ಲೂ ಕೂಡ ಬರಿಬಹುದು. ಓಕೆ. ಆ್ಯಂಡ್ ಈ ಎಲ್ಲ ಮತ್ತೆ 7 ಪೇಪರ್ಸು, ದೀಸ್ ಆರ್ 2 ಪೇಪರ್ಸ್. ಟೋಟಲಿ 9 ಪೇಪರ್ಸ್ನಲ್ಲಿ ಏನು ಅಂತಂದರೆ 8 ಪೇಪರ್ಸ್ನ ನೀವು ಕನ್ನಡದಲ್ಲೇ ಬರಿಬೋದು. ಇನ್ನೊಂದು ಇಂಗ್ಲೀಷ್ ಕಂಪಲ್ಸರಿ ಇರುತ್ತೆ. ಓಕೆ. ಆ್ಯಂಡ್ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್, ಮೆನಿ ಆಸ್ಪಿರೆಂಟ್ಸ್, ದೇ ಆರ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್. ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ನವ್ರು ಏನು ಅಂತಂದರೆ ಮೇನ್ಸ್ನ ಕನ್ನಡದಲ್ಲೇ ಬರೋದು ಏನು ಅಂತಂದರೆ ಪಾಸ್ ಮಾಡಿದ್ದಾರೆ UPSC. ಮೇನ್ಸ್ ಪಾಸ್ ಆಗ್ತೀರಾ ಅಂತ ಒಂದು ನಿಮಗೆ ಭರವಸೆ ಇರುತ್ತೆ. ಇನ್ನು ಇಂಟರ್ವ್ಯೂ ಪ್ರಾಸೆಸ್ ಬರೋಣ. ಪರ್ಸ್ನಾಲಿಟಿ ಟೆಸ್ಟ್. ಈ ಪರ್ಸ್ನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಸ್ಟೇಜ್ ಇಂಗ್ಲೀಷೇ ಬರಬೇಕಾ? ನಾನು ಡೆಲ್ಲಿಯಲ್ಲಿ ಹೋಗಿರ್ತೀನಿ ಇಂಟರ್ವ್ಯೂ ಕೊಡೋಕ್ಕೆ, ಇಂಗ್ಲೀಷ್ನಲ್ಲೂ ಕೇಳ್ತಾರೋ ಏನೋ ಪ್ಯಾನಲ್ ಬೋರ್ಡ್ ಮೆಂಬರ್ಸ್ನವರು ಅಂತ ಅಂದ್ಕೊಂಡಿರ್ತಾರೆ. ಅಲ್ಲಿ ಏನು ಅಂತಂದರೆ ನೀವು ಕನ್ನಡದಲ್ಲಿನೂ ಕೂಡ ಇಂಟರ್ವ್ಯೂನ ಕೊಡಬಹುದು. ಆ್ಯಂಡ್ ಅಲ್ಲಿ ಟ್ರಾನ್ಸ್ಲೇಟರ್ ಒಬ್ರು ಇರ್ತಾರೆ, ಇಂಟರ್ಪ್ರೆಟರ್. ಅವರು ಏನು ಅಂತಂದರೆ ದೇ ವಿಲ್ ಟ್ರಾನ್ಸ್ಲೇಟ್, ದಟ್ ಪರ್ಸನ್ ವಿಲ್ ಟ್ರಾನ್ಸ್ಲೇಟ್ ಫಾರ್ ದಿಸ್ ಪ್ಯಾನಲ್ ಮೆಂಬರ್ಸ್. ಹೌದಾ? ಆ್ಯಂಡ್ ನೀವು ಬರೀ ನನಗೆ ಕನ್ನಡ ಬರುತ್ತೆ, ನಾನು UPSC ಬರೆಯೋದಿಲ್ಲ ಅಂತ ಹೇಳಿ ನೀವು
ಮೈಂಡ್ ಸ್ಟಿಕ್ ಆನ್ ಮಾಡ್ಕೊಳ್ಬೇಡಿ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಇದ್ದವರು ಕೂಡ UPSC ಪ್ರಿಪ್ರೇಷನ್ ಮಾಡ್ಕೊಳ್ಳಿ. ಏನು ಕಷ್ಟದ ಕೆಲಸ ಅಲ್ಲ. ಸ್ಪೆಷಲಿ ಒಂದು ಇಂಗ್ಲೀಷ್ ಪ್ರಿಲಿಮ್ಸ್ಗೆ ಹೆಲ್ಪ್ ಮಾಡಲಿಕ್ಕೆ. ಓಕೆ, ಆ್ಯಂಡ್ ಫಸ್ಟ್ಲಿ ಏನು ಅಂತಂದರೆ ನಿಮಗೆ ಇಂಗ್ಲೀಷ್ ಬರೋದಿಲ್ಲ, ಡಿಫಿಕಲ್ಟಿ ಆಗ್ತದೆ. ಓಕೆ, ಅಟ್ಲೀಸ್ಟ್ ಅದನ್ನು ಕೇಳ್ಕೊಳ್ಳಿ. ಹೌದಾ, ಇಂಗ್ಲೀಷ್ ನ್ಯೂಸ್ ಚಾನಲ್ಸ್ನ ನೋಡಿ, ಇಂಗ್ಲೀಷ್ ಪೇಪರನ್ನು ಓದ್ಕೊಳ್ಳಿ. ಅದು ಕೇಳಿದಾಗ ಏನಾಗ್ತದೆ ಅಂದರೆ ರೂಢಿ ಆಗುತ್ತೆ. ಒಂದು 15 ದಿನದಲ್ಲಿ ಇಂಗ್ಲೀಷ್ ಬರುತ್ತೆ. ಅದೇನು ಅಂಥದ್ದೇನು ಡಿಫಿಕಲ್ಟ್ ಅಲ್ಲ ಇಂಗ್ಲೀಷ್ ಕೂಡ. ಹೌದಾ, ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ KPSC ಇದ್ದಿದ್ದು UPSC ತಯಾರಿ ಮಾಡ್ಕೊಳ್ತಾ ಹೋಗ್ತೀರಾ. ಸ್ಪೆಷಲಿ UPSCಗೂ ಫೋಕಸ್ ಮಾಡಿ ಅಂತಲೇ ನಾನು ಕೂಡ ಹೇಳೋದು. ಆ್ಯಂಡ್ ಎಲ್ಲ ಫ್ಯಾಕಲ್ಟೀಸ್ ಕೂಡ ಹೇಳೋದಿದೆ. ಯಾಕಂದರೆ ನಾವು ನೋಡ್ತಾನೆ ಇದ್ದೀವಿ KPSCನಲ್ಲಿ ತುಂಬ ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಾ. ಡೈಲಿ ನಿದ್ದೆನೂ ಇರಲ್ಲ ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ. ಹೌದಾ, ಯಾವಾಗ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೋ ಅಂತ ಕೆಲವೊಂದಿಷ್ಟು ಜನಕ್ಕೆ ಭಯ, ಯಾವಾಗ ಎಕ್ಸಾಮ್ ಕ್ಯಾನ್ಸಲ್ ಆಗಲಿ ಅಂತ ಹೇಳಿ ಕೆಲವೊಂದಿಷ್ಟು ಜನ ಖುಷಿನೂ ಪಡುವಂಥದ್ದು ಇದೆ. ಬಟ್ ಏನು ಕೇಳ್ಕೊಳ್ತಾ ಇದ್ದೀನಿ ಅಂದರೆ KPSC ಎಲ್ಲನೂ ಪಕ್ಕಕ್ಕಿಡಿ, UPSCಗೂ ಓದ್ಕೊಳ್ಳಿ.